ಹಾಯ್ ಆಲ್, ವೆಲ್ಕಮ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಇವತ್ತು 2 ವರ್ಷದ ಅದಿತಿಯ ಒಂದು ಕಂಪ್ಲೀಟ್ ಡೇ ಟು ನೈಟ್ ರೊಟೀನ ನಾನು ತೋರಿಸ್ತಾ ಇದ್ದೀನಿ. ಅದಿತಿ ಎದೊಳೋದು 7ರಿಂದ 7:30 ಆಗುತ್ತೆ. ಕೆಲವೊಂದು ದಿನ ತುಂಬ ಲೇಟಾಗಿ ಎದೊಳ್ತಾರೆ. ಎದ್ದಿದ ತಕ್ಷಣ ಹ್ಯಾಂಡ್ಸ್ನ ರಬ್ ಮಾಡಿ ಕರಾಗರೆ ವಸತಿ ಹೇಳ್ತಾರೆ. ಈ ಪ್ರಾಕ್ಟೀಸ್ನ ಪ್ರತಿಯೊಬ್ಬ ಮಕ್ಳಿಗೂ ಮಾಡಬೇಕಾಗುತ್ತೆ. ಇದರಿಂದ ತುಂಬ ಚೆನ್ನಾಗಿ ಪಾಸಿಟಿವ್ ವೈಬ್ ಸಹ ಸಿಗುತ್ತೆ ಮಕ್ಕಳಿಗೆ. ನೆಕ್ಸ್ಟು ಅದಿತಿ ಬೆಡ್ಡಿಂದ ಇಳಿದ ತಕ್ಷಣ ದೇವ್ರ ಮನೆ ಹತ್ರ ಹೋಗಿ ದೇವರಿಗೆಲ್ಲ ಕೈ ಮುಗಿದು ಒಂದು ಪ್ರೇಯರ್ನ ಮಾಡಿ ರೂಮ್ ಒಳಗಡೆ ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಮಿಡಿಯೇಟಾಗಿ ನಾವು ಮಾಡೋದು ಒಂದು ಕ್ಯೂಟ್ ಸೆಷನ್ ಇರುತ್ತೆ ಅಮ್ಮ ಮತ್ತು ಮಗುದು. ಈ ರೀತಿ ಮಕ್ಕಳ ಜೊತೆ ಎದ್ದಿದ ತಕ್ಷಣ ಒಂದು ಒಳ್ಳೆ ಬಾಂಡಿಂಗ್ನ ನಾವು ಕೊಡೋದ್ರಿಂದ, ಕ್ರಿಯೇಟ್ ಮಾಡೋದ್ರಿಂದ, ಒಂದು ಪ್ರೀತಿಯಾಗಿ ಮಕ್ಕಳನ್ನ ಮಾತಾಡಿಸಿ ಇವತ್ತಿನ ಡೇ ಬಗ್ಗೆ ಮಾತಾಡೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಇದು ಇಷ್ಟ ಆಗುತ್ತೆ. ಆ್ಯಂಡ್ ಅವರ ಕಂಪ್ಲೀಟ್ ಡೈಲಿ ಬಿಹೇವಿಯರ್ಸ್ಗೆ ಇದು ಸಾಕಷ್ಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಬ್ರೈನ್ ಡೆವಲಪ್ಮೆಂಟ್ಗೂ ಸಹ ತುಂಬ ಒಳ್ಳೆಯದು. ಈ ಕ್ಯೂಟ್ ಅಮ್ಮ ಮಗು ಸೆಷನ್ ಆದಮೇಲೆ ಅದಿತಿಗೆ ಸೋಕ್ಡ್ ಬಾದಾಮಿ 3 ಸೋಕ್ಡ್ ಬಾದಾಮಿ, ಅದಾದಮೇಲೆ ಬಿಸಿನೀರನ್ನ ಕೊಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಬಿಸಿನೀರನ್ನ ಕೊಡೋದ್ರಿಂದ ಪಾಟಿ ಏನು ಪ್ರಾಬ್ಲಮ್ ಆಗಲ್ಲ. ಪಾಟಿ ಚೆನ್ನಾಗಿ ಪಾಸ್ ಮಾಡೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಬಿಸಿನೀರು ಮತ್ತು ಬಾದಾಮಿ ಕುಡಿದ್ಮೇಲೆ ಅದಿತಿ ಸೆಲ್ಫ್ ಪ್ಲೇ ಇರುತ್ತೆ. ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅದನ್ನು ತೊಗೊಂಡು ಆಟ ಆಡ್ತಿರ್ತಾರೆ. ಸ್ವಲ್ಪ ಹೊತ್ತು 10ರಿಂದ 15 ನಿಮಿಷ ಈ ಆಟ ನಡೀತಾ ಇರುತ್ತೆ. 10 to 15 ಮಿನಿಟ್ಸ್ ಬಿಸಿನೀರು ಕುಡ್ದಾದ್ಮೇಲೆ ಅದಿತಿಗೆ ಹಾಲನ್ನ ಕೊಡ್ತೀನಿ. ಇವತ್ತು ಅದಿತಿಗೆ ತುಪ್ಪ ಹಾಕಿದ್ದೀನಿ. ಪ್ರತಿದಿನ ಒಂದೊಂದು ಡಿಫ್ರೆಂಟ್ ಪೌಡರ್ಸ್ನ ಹಾಕ್ತಿರ್ತೀನಿ. ಒಂದಿನ ತುಪ್ಪ, ಒಂದಿನ ಜಾಗರಿ ಹಾಕ್ತೀನಿ, ಆ್ಯಂಡ್ ಒಂದಿನ ABC ಪೌಡರ್ನ ಹಾಕ್ತೀನಿ ಮನೆಯಲ್ಲೇ ಮಾಡಿರೋದು. ಆ್ಯಂಡ್ ಅದಿತಿಗೆ ಇನ್ನೊಂದು ಇಷ್ಟ ಆಗೋದು ಅಂತಂದರೆ ಡ್ರೈ ಫ್ರೂಟ್ಸ್ ಪೌಡರ್. ಹಾಲು ಕುಡಿದ್ಮೇಲೆ ಅದಿತಿಗೆ ಪಾಟಿ ಸೆನ್ಸೇಷನ್ ಶುರು ಆಗುತ್ತೆ. ಸೊ ಪಾಟಿ ಜೊತೆಗೆ ಅದಿತಿದು ಸ್ನಾನನೂ ಸಹ ಮುಗಿಸ್ಕೊಂಡು ಬರ್ತೀವಿ. ಅದಿತಿ ಬ್ರಷಿಂಗು, ಆಯಿಲ್ ಮಸಾಜ್ ಎಲ್ಲ ಮಾಡಿ ಅದಾದಮೇಲೆ ಸ್ನಾನ ಆಗುತ್ತೆ. ಕಡಲೆ ಹಿಟ್ಟಿನ ಪ್ಯಾಕ್ ಸಹ ಹಾಕ್ತೀನಿ. ಇದರಿಂದ ಅದಿತಿಯ ಸ್ಕಿನ್ನಲ್ಲಿ ಸಾಕಷ್ಟು ಚೇಂಜಸ್ ಸಹ ಇದೆ. ಸ್ನಾನ ಆಗಿದ ತಕ್ಷಣ ಅದಿತಿನ ರೆಡಿ ಮಾಡ್ತೀನಿ. ಅದಿತಿಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಸೆಬಾಮೇಡ್ ಬಾಡಿ ಲೋಷನ್ ಮಾತ್ರ ನಾನು ಸೆಟಾಫಿಲ್ನ ಯೂಸ್ ಮಾಡ್ತಿದ್ದೀನಿ. ರೆಡಿ ಆದಮೇಲೆ ದೇವರಿಗೆಲ್ಲ ಕೈ ಮುಗಿದು ಅದಿತಿಯ ಬ್ರೇಕ್ಫಾಸ್ಟ್ ಟೈಮ್. ಬ್ರೇಕ್ಫಾಸ್ಟ್ ನಾನು ಪ್ರಿಪೇರ್ ಮಾಡ್ತಿರ್ತೀನಿ. ಅಂತಂದರೆ ಬಿಸಿ ಬಿಸಿ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಆವಾಗ ಮಾಡಿಕೊಡೋದು. ಉಪ್ಪಿಟ್ಟು ಇರ್ಬೋದು, ಏನೇ ಆದ್ರೂ ನಾನು ಬಿಸಿ ಬಿಸಿನೇ ಅದಿತಿಗೆ ಮಾಡಿಕೊಡೋದು. ಸೊ ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದ್ದಾಗ ಅವ್ರ ಪಾಡಿಗೆ ಅವ್ರು ಈ ರೀತಿ ಕಾರ್ ಅಥವಾ ಸೈಕಲಲ್ಲಿ ಆಟ ಆಡ್ತಿರ್ತಾರೆ. ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಅದಿತಿಗೆ ಬ್ರೇಕ್ಫಾಸ್ಟ್ ಇವತ್ತು ರವಾ ದೋಸೆ ಜೊತೆಗೆ ಕೈಮಾ ಬಾಲ್ ಯಾಕೋ ಅದಿತಿ ತಿನ್ನಲಿಲ್ಲ. ಸೊ ರವಾ ದೋಸೆ ಮಾತ್ರ ತಿಂದರು. ಅದಿತಿಗೆ ರವಾ ದೋಸೆ ಅಂದರೆ ತುಂಬ ಇಷ್ಟ. ನೆಕ್ಸ್ಟ್ ಅದಿತಿಯ ಪ್ಲೇ ಟೈಮ್. ಇಂಡಿಪೆಂಡೆಂಟಾಗಿ ಏನು ಬೇಕು ಟಾಯ್ಸ್ನ ಅವರೇ ಎತ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಚೂಸ್ ಮಾಡಿಕೊಂಡು ಎಲ್ಲ ಮೆಸ್ಸಿ ಮಾಡಿಕೊಂಡು ಆಟಾಡ್ತಿರ್ತಾರೆ. ಈ ಡೆವಲಪ್ಮೆಂಟ್ ಮಕ್ಕಳಲ್ಲಿ ತುಂಬ ಇರಲೇಬೇಕು. ಯಾಕಂತಂದರೆ ಇಂಡಿಪೆಂಡೆಂಟ್ ಪ್ಲೇ ಮಕ್ಕಳ ಕ್ಯೂರಿಯಾಸಿಟಿ, ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಒಂದರಿಂದ 1.5 ಗಂಟೆ ಆರಾಮಾಗಿ ಒಬ್ಬರೇ ಆಟ ಆಡ್ತಾರೆ. ಅದನ್ನು ಇದನ್ನು ಹೇಳ್ಕೊಂಡು ನೆಕ್ಸ್ಟು ಸ್ನ್ಯಾಕ್ ಟೈಮ್. ಇವತ್ತು ಸ್ನ್ಯಾಕ್ಗೆ ಅದಿತಿಗೆ ಆ್ಯಪಲ್ ಮತ್ತು ದಾಳಿಂಬೆ ಹಣ್ಣು ಕೊಟ್ಟಿದ್ದೆ. ಸ್ನ್ಯಾಕ್ಸ್ ತಂದಾದಮೇಲೆ ಅದಿತಿ ಮತ್ತು ನಾನು ಕೆಲವು ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ನ ಮಾಡ್ತೀವಿ. ಅದರಲ್ಲಿ ರೈಮ್ ಸಹ ಒಂದು.
ಅದ್ದಿನಕಾಯಿ ಶುದ್ಧೀಕರಿಸಿ ಕಾಗೆ ಕೈನೆ ಕಂಕಣ ಕಸಿ ನಲ್ಲಿ ಕೈನಿಂದ ಗಾಳಿ ಹಾಕಿ ಶನಿವಾರ ಸೊಳ್ಳೆ ಕೈಲಿ ಗಾಡಿ ಹೊಡಿಸಿ ಸೊಳ್ಳೆ ಕೈ ಮಾಡಿ ಹಾಕಿ ನನ್ನ ಕೈ ಮಾಡಿ ಹಾಕಿ ಚನ್ನಿ ಮಾಡುವ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ ಹಣ 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 ದೇವು ತುಂಬನ ಮೇಲೆ ಕೆತ್ತಿ ಬಿಡದು ಸಡ್ಡು ತಂತರದ ಬೇಕೆ 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 ನಂಗೆ ಗೊತ್ತಿಲ್ಲ ಬೇಕೆ ಬೇಕೆ ತರಕಾರಿ ಬೇಕೆ ಬೇಕೆ ತರಕಾರಿ ಬಗೆ ಬಗೆ ಜಾತಿಯ ತರಕಾರಿ ಬೆರನು ಬೆಂಡೆಕಾಯಿ ಹಾವನು ನೋಡುವ ಪಡವಲಕಾಯಿ ಬಜ್ಜಿಗೆ ತಕ್ಕ ಬದನೆಕಾಯಿ ಬಜ್ಜಿಗೆ ತಕ್ಕ ಬದನೆಕಾಯಿ ನೀರು ಗಣೇಶುವ ರೈಮ್ಸ್ ಇಸ್ ಅವರ್ ಫೇವ್ರೇಟ್. ಮಕ್ಕಳಿಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದಾದಮೇಲೆ ಅದಿತಿದ್ದು ನಂದು ಒಂದು ಸ್ವಲ್ಪ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಈ ರೀತಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ಮಕ್ಕಳಲ್ಲಿ ಬಾಂಡಿಂಗ್ ತುಂಬ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಇದು ಮಕ್ಕಳಿಗೆ ಬೇಕಾಗಿರೋದೆ. ನಮ್ಮ ಬ್ಯುಸಿ ಲೈಫಲ್ಲಿ ನಾವು ನಮ್ಮ ಕೆಲಸ ಅಂತ ನೋಡಿಕೊಳ್ಳದೆ ಸ್ವಲ್ಪ ಕ್ವಾಲಿಟಿ ಟೈಮ್ನ ಮಕ್ಕಳ ಜೊತೆ ಸ್ಪೆಂಡ್ ಮಾಡಲೇಬೇಕಾಗತ್ತೆ. ಈಗ ನೆಕ್ಸ್ಟ್ ಲಂಚ್ ಟೈಮ್ ಆಗಿದೆ. ಅದಿತಿಗೆ ನಾನು ಲಂಚ್ ಪ್ರಿಪೇರ್ ಮಾಡುವಾಗ ಅದಿತಿ ಅವ್ರ ಪಾಡಿಗೆ ಅವರು ಏನಾದರೂ ಆಟ ಆಡ್ತಿರ್ತಾರೆ ಅಡುಗೆ ಮನೆಯಲ್ಲಿ. ಊಟಕ್ಕೆ ಅದಿತಿಗೆ ಕೈಮಾ ಕರಿ ಆ್ಯಂಡ್ ರೈಸ್ನ ಕೊಟ್ಟಿದ್ದೆ. ಬೆಳಗ್ಗೆ ಅದಿತಿ ಕೈಮಾ ತಿಂದಿರಲಿಲ್ಲ ಅಲ್ವಾ, ಸೊ ಕೀಮಾ ಬಾಲ್ಸ್ನ ಈಗ ಅದಿತಿಗೆ ಕೊಟ್ಟಿದ್ದೀನಿ. ತುಂಬ ಒಳ್ಳೆಯದು, ಮಸಲ್ ಗ್ರೋತ್ಗೆ, ಬ್ರೈನ್ ಡೆವಲಪ್ಮೆಂಟ್ಗೆ ಮಟನ್ ತುಂಬ ಒಳ್ಳೆಯದು. ಸೊ ಮಟನ್ ಕೀಮಾ ಅದಿತಿಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ. ಊಟ ಆಗಿದ ತಕ್ಷಣ ಅದಿತಿಗೆ ಬಾಯ್ಲ್ಡ್ ಎಗ್ ಕೊಟ್ಟಾಗ ಅದಿತಿಗೆ ಯೆಲ್ಲೋ ಕಲರ್ ಭಾಗ ಇಷ್ಟ ಆಗೋದಿಲ್ಲ. ಸೊ ಬರೀ ವೈಟ್ ಮಾತ್ರ ತಿಂತಾರೆ. ಸೊ ವಾರದಲ್ಲಿ 3ರಿಂದ 4 ಸಲ ಬಾಯ್ಲ್ಡ್ ಎಗ್ ಕೊಟ್ಟರೆ ಇನ್ನೊಂದು 2ರಿಂದ 3 ಸಲ ನಾನು ಅದಿತಿಗೆ ಆಮ್ಲೆಟ್ನ ಹಾಕಿ ಕೊಡ್ತೀನಿ. ಈ ರೀತಿ ಸೆಲ್ಫ್ ಫೀಡಿಂಗ್ ಇಂಪ್ರೂವ್ ಆಗಿರೋದು ಅದಿತಿಗೆ ಫಿಂಗರ್ ಫುಡ್ಸ್ನ ಕೊಟ್ಟಿರೋದ್ರಿಂದ. ಸೊ ಮೊಟ್ಟೆ ಸಹ ಒಂದು ಬೆಸ್ಟ್ ಫಿಂಗರ್ ಫುಡ್. ಊಟ ಎಲ್ಲ ಆದಮೇಲೆ ಅದಿತಿಯ ನ್ಯಾಪ್ ಟೈಮ್ ಶುರು ಆಗುತ್ತೆ. ಅದಿತಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಮ್ಯೂಸಿಕ್ನ ಕೇಳ್ತಾರೆ. ಹನುಮಾನ್ ಚಾಲೀಸ ಮತ್ತು ಜಯ ಜನಾರ್ದನ ಹಾಡನ್ನ ಕೇಳಿ ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಾರೆ. ಮುಂಚೆ ಅದಿತಿ 2 ನ್ಯಾಪ್ ತೊಗೊಳ್ತಿದ್ರು, ಬಟ್ ಈಗ 1 ನ್ಯಾಪ್ ಮೋಸ್ಟ್ಲಿ 3 to 4 ಅವರ್ಸ್ ಇರುತ್ತೆ. 2 ಗಂಟೆಗೆ ನಿದ್ದೆ ಮಾಡಿದ್ದಕ್ಕೆ ಅದಿತಿ 5 ಗಂಟೆಗೆ ಎದ್ದಿದ್ದಾರೆ. ಸೊ ಎವ್ರಿ ಡೇ ಡಿಫ್ರೆಂಟ್ ಆಗಿರುತ್ತೆ ನ್ಯಾಪ್ ಡ್ಯೂರೇಷನ್. ಎದ್ದಿದ ತಕ್ಷಣ ಅದಿತಿನ ರೆಡಿ ಮಾಡ್ತೀನಿ, ಫ್ರೆಶ್ ಅಪ್ ಮಾಡಿಸಿ ಅದಾದಮೇಲೆ ಅದಿತಿಗೆ ಸ್ನ್ಯಾಕ್ ಅಂತ ಕೊಡೋದು. ಸಮ್ಮರ್ ಆಗಿರಲಿ ವಿಂಟರ್ ಆಗಿರಲಿ ಮಕ್ಕಳಿಗೆ ಪ್ರತಿದಿನ 2ರಿಂದ 3 ಸಲ ಕ್ರೀಮ್ನ ಫೇಸ್ಗಿರ್ಬೋದು ಬಾಡಿಗಿರ್ಬೋದು ಅಪ್ಲೈ ಮಾಡೋದ್ರಿಂದ ಮಕ್ಕಳ ಸ್ಕಿನ್ ತುಂಬ ಸಾಫ್ಟ್ ಆ್ಯಂಡ್ ಸಪಲ್ ಆಗಿರುತ್ತೆ. ಡ್ರೈನೆಸ್ ಆಗದೇ ಇರೋದನ್ನ ಇದು ನೋಡ್ಕೊಳ್ಳುತ್ತೆ. ಇವತ್ತಿನ ಸ್ನ್ಯಾಕ್ಗೆ ಅದಿತಿಗೆ ರಾಗಿ ಗಂಜಿ ಕೊಟ್ಟಿದ್ದೆ. ಹಾಲು ಅಥವಾ ರಾಗಿ ಗಂಜಿ ಏನಾದರೂ ಒಂದಿರುತ್ತೆ ಅದಿತಿಗೆ ಸ್ನ್ಯಾಕು. ರಾಗಿ ಗಂಜಿ ತುಂಬ ಒಳ್ಳೆಯದು, ಬ್ರೈನ್ ಡೆವಲಪ್ಮೆಂಟ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಆ್ಯಂಡ್ ರಾಗಿ ಮಕ್ಕಳಿಗೆ ಜೀರ್ಣಶಕ್ತಿ, ಐರನ್ ಕಂಟೆಂಟ್ ಸಹ ರಾಗಿಯಲ್ಲಿ ಇರೋದ್ರಿಂದ ಇಟ್ಸ್ ವೆರಿ ಗುಡ್ ಫಾರ್ ದೇರ್ ಸ್ನ್ಯಾಕ್ ಅಂತ ಹೇಳ್ಬೋದು.
ಪ್ರತಿದಿನ ಆದಿತ್ಯ ಈವ್ನಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದು ದಿನ ಆದಿತ್ಯನ ಕೆಳಗಡೆ ಕರ್ಕೊಂಡು ಹೋಗಿ ಮಕ್ಳ ಜೊತೆ ಆಟ ಆಡಿಸ್ತೀನಿ. ಯಾವ ಮಕ್ಕಳು ಇಲ್ಲ ಅಂತಂದರೆ ಆದಿತ್ಯಗೆ ಈ ರೀತಿ ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್, ರೈಟ್ ಬ್ರೈನ್ ಎಜುಕೇಷನ್ ಆ್ಯಕ್ಟಿವಿಟೀಸ್ ಇರುತ್ತೆ. ಫ್ಲ್ಯಾಶ್ ಕಾರ್ಡ್ ಆ್ಯಕ್ಟಿವಿಟಿ, ಬಾಡಿ ಪಾರ್ಟ್ಸ್ ಆ್ಯಂಡ್ ವೆಜಿಟಬಲ್ಸ್, ಫ್ರೂಟ್ಸ್ ಫ್ಲ್ಯಾಶ್ ಕಾರ್ಡ್ಸ್ನ ಇವತ್ತು ನಾನು ಅದಿತಿ ಮಾಡಿದ್ವಿ. ಮನೆಯಲ್ಲೇ ಅದಿತಿಗೆ ನಾನು ಹೋಮ್ ಸ್ಕೂಲಿಂಗ್ ಮಾಡ್ತಿರೋದ್ರಿಂದ ಸಾಕಷ್ಟು ಕಾನ್ಸೆಪ್ಟ್ಸ್ನ ಪ್ರತಿದಿನ ಅದಿತಿಗೆ ರಿಸೈಟ್ ಮಾಡಿಸ್ತಾ ಇರ್ತೀನಿ. ಅದಿತಿ ಫ್ರೆಂಡ್ಸ್ ಮನೆಗೆ ಬಂದಿದ್ದರು. ಅದಿತಿ ಅವ್ರ ಜೊತೆ ತುಂಬ ಚೆನ್ನಾಗಿ ಸ್ವಲ್ಪ ಹೊತ್ತು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ರು. ತುಂಬ ಚೆನ್ನಾಗಿ ಮಕ್ಳ ಜೊತೆ ಆಟ ಆಡಿದ್ರು. ಮಕ್ಕಳಿಗೆ ಸೋಷಿಯಲ್ ಸ್ಕಿಲ್ಸ್ ಇರಲೇಬೇಕು. ಆದರೆ ಈಗಿನ ಪೇರೆಂಟ್ಗಳಿಗೆ ತುಂಬ ಬ್ಯುಸಿ ಇರ್ತಾರೆ ಆ್ಯಂಡ್ ಮಕ್ಕಳು ಯಾರೂ ಇರೋದಿಲ್ಲ. ಬಟ್ ಈ ರೀತಿ ಮಕ್ಕಳು ಸಿಕ್ಕಿದಾಗ ಮಕ್ಕಳಿಗೆ ಬೆಸ್ಟಾಗಿ ಆಟ ಆಡೋದಕ್ಕೆ ಬಿಡಬೇಕಾಗತ್ತೆ. ನೆಕ್ಸ್ಟು ಊಟ ಟೈಮ್. ಅದಿತಿಗೆ ಊಟಕ್ಕೆ ಮುದ್ದೆ ಮತ್ತು ಲಿವರ್ ಕೊಟ್ಟಿದ್ದೆ. ಲಿವರ್ ಕರಿ ಮತ್ತು ಲಿವರ್ ತುಂಬ ಒಳ್ಳೆಯದು, ಐರನ್ ಕಂಟೆಂಟ್ನ ಇಂಪ್ರೂವ್ ಮಾಡುತ್ತೆ. ಸೆವೆಂಟಿ ಟು 80% ಊಟನ ಅದಿತಿ ಅವರೇ ಮಾಡ್ತಾರೆ. ಲಾಸ್ಟಲ್ಲಿ ನನಗೆ ಫೀಡ್ ಮಾಡಿ ಅಂತ ಹೇಳ್ತಾರೆ. ಊಟ ಆದಮೇಲೆ ಅದಿತಿಗೆ ಒಂದು ಗ್ಲಾಸ್ ಮಜ್ಜಿಗೆ ಕೊಡ್ತೀನಿ. ಮಜ್ಜಿಗೆ ಎಲ್ಲ ಕುಡಿದ್ಮೇಲೆ ಅದಿತಿಯ ಬೆಡ್ ಟೈಮ್ ರೀಡಿಂಗ್ ಶುರು ಆಗುತ್ತೆ. ದಿಸ್ ಇಸ್ ಹರ್ ಫೇವ್ರೆಟ್ ಪಾರ್ಟ್ ಆಫ್ ದ ಡೇ. ತುಂಬ ಇಂಟ್ರೆಸ್ಟ್. ಅವ್ರಿಗೆ ಯಾವ ಬುಕ್ ಬೇಕೋ ಅದನ್ನು ತೊಗೊಂಡು ಬಂದು ನನ್ನ ಜೊತೆ ರೀಡಿಂಗ್ ಮಾಡ್ತಾರೆ. ಅವ್ನ ಫ್ರೆಂಡ್ಸ್ ಎಲ್ಲ ಹೆಂಗೆ ನೋಡ್ತಾ ಇದ್ದಾರೆ? ಅಂತಿದ್ದಾರೆ, ಹೆಂಗಂತಿದ್ದಾರೆ? ಅಂತ ಜಂಪ್ ಮಾಡ್ತಿದ್ದಾರೆ. ಹೆಂಗಪ್ಪ ಜಂಪ್ ಮಾಡ್ತಿದ್ದಾರೆ? ಆಮೇಲೆ ನೆಕ್ಸ್ಟ್ ಮ್ಯಾಮ್ ಏನಂತಾರೆ ಅವನಿಗೆ? ಗುಡ್ ಜಾಬ್. ಅವನ ಹೆಸರೇನು? ಅವ್ರ ಹೆಸರೇನು? ರಾಜು. ನೆಕ್ಸ್ಟ್ ಫ್ರೆಂಡ್ಸ್ ಎಲ್ಲ ಹ್ಯಾಪಿ. ಫ್ರೆಂಡ್ಸ್ ಎಲ್ಲರೂ ಬೆಡ್ ಟೈಮ್ ರೀಡಿಂಗ್ ಆಗಿದ ತಕ್ಷಣ ಅದಿತಿಯ ಸ್ಲೀಪ್ ಟೈಮ್ ಶುರು ಆಗುತ್ತೆ. ಅದಿತಿ ಮಲ್ಕೊಳ್ಳೋದು 9 ಗಂಟೆಯಿಂದ 10 ಗಂಟೆ ಒಳಗಡೆ ನಿದ್ದೆ ಮಾಡ್ತಾರೆ. ಸೊ ನೈಟ್ 10 ಗಂಟೆ ಹಾಗೆ ನಿದ್ದೆ ಮಾಡಿದ್ರೆ ಬೆಳಗ್ಗೆ 8ವರೆಗೂ 7 to 8 ಒಳಗಡೆ ಅದಿತಿ ಎದ್ಬಿಡ್ತಾರೆ. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ರೊಟೀನ್ ಆಫ್ ಅ 2-year-old ಟಾಡ್ಲರ್. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಕ್ವೆಶ್ಚನ್ಸು ಅಥವಾ ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಪ್ಲೀಟ್ ಡೇ ರೊಟೀನ್ ಆ್ಯಂಡ್ ಫುಡ್ ರೊಟೀನ್ ಹೇಗಿರುತ್ತೆ ಅದಿತಿದು ಅಂತ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಗೇನ್ ಐ ಆಮ್ ಟೆಲಿಂಗ್, ನಿಮಗೆ ಏನು ಇಷ್ಟ ಆಯಿತು ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸಿ ಯು. ಟಟಾ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.